ಮಾಧ್ಯಮ ಮಿತ್ರರೇ, ಇವತ್ತು ಒಂದು 20 ಕಿಲೋಮೀಟ್ರು ಮೈಸೂರಿಂದ ನಮ್ಮ ತೋಟಕ್ಕೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ನಿನ್ನೆ ಏನು ಒಂದು ಮೆಸೇಜ್ ಕೊಟ್ಟಿದ್ದೋ ಅದಕ್ಕೆಲ್ಲ ಸ್ಪಂದಿಸಿ ಇವತ್ತು ಬೇಜಾರಿಲ್ಲದಂತೆ ನಮ್ಮ ತೋಟಕ್ಕೆ ಮಾಧ್ಯಮ ಮಿತ್ರರು ಪತ್ರಕರ್ತರು ಬಂದದಕ್ಕೆ ಅವರಿಗೆ ನಾನು ಧನ್ಯವಾದವನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ತಮ್ಮನ್ನು ಕರೆಸಿರೋ ಉದ್ದೇಶ ಇಷ್ಟೇ, ಈ ರಾಜ್ಯದಲ್ಲಿ ಏನು ಬೆಳವಣಿಗೆಗಳು ನಡೀತಾ ಇದೆ, ಈ ಆಡಳಿತ ಪಕ್ಷದ ಮೇಲೆ ವಿರೋಧ ಪಕ್ಷಗಳಾದಂಥ JDS, BJP, ಏನು ಈ ಕಾಂಗ್ರೆಸ್ ಪಕ್ಷ 136 ಸೀಟು ಈ ರಾಜ್ಯದಲ್ಲಿ ಭಾರಿ ಬಹುಮತದಿಂದ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾಗಿ DK ಸಾಹೇಬರು ಇವತ್ತು ಒಳ್ಳೆ ಆಡಳಿತವನ್ನು ಏನು 2023ರಲ್ಲಿ ಎಲೆಕ್ಷನ್ನಲ್ಲಿ ಅವರೇನು 5 ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡಿದ್ರು, ಅದರ ಪ್ರಕಾರವಾಗಿ ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳು ನಿರಂತರವಾಗಿ ನಡ್ಕಬರ್ತಾ ಇದೆ. ಅದನ್ನು ವಿರೋಧ ಪಕ್ಷದ ನಾಯಕರುಗಳು ಸೌರ್ಸಕ್ಕಾಯ್ತಾ ಇಲ್ಲ. ನಲವತ್ತೈದು ವರ್ಷಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ರೀತಿಯಲ್ಲಿ ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತವನ್ನು ಕೊಟ್ಕೊಂಡು ದಲಿತರ ನಾಯಕರಾಗಿ, ಅಲ್ಪಸಂಖ್ಯಾತರ ನಾಯಕರಾಗಿ, ಹಿಂದುಳಿದ ವರ್ಗದ ನಾಯಕರಾಗಿ ಎಲ್ಲರನ್ನೂ ಒಂದು ಶಕ್ತಿ ತುಂಬಿಕೊಂಬರೋಂಥ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ. ಇವತ್ತು ಅವ್ರು ಮಾಡ್ಕೊಂಬಂದಿರೋಂಥ ಕೆಲಸಕ್ಕೆ ಇವರು ಸೌರ್ಸ್ನಾರ್ನಂತೆ ಇವತ್ತೇನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಪತ್ನಿಯವ್ರಿಗೆ ಅವರ ಅಪ್ಪನ ಮನೆಯಿಂದ ಏನು 3 ಎಕರೆ ಚಿಲ್ಲರೆ ಜಮೀನನ್ನು ಕೊಟ್ಟಿದ್ರು, ಅದನ್ನು ಮೂಡೋದವರು ಅಕ್ವೈರ್ ಮಾಡ್ಕೊಂಡ್ರು. ಅದರಿಂದ ಅವ್ರಿಗೆ 14 ಸೈಟನ್ನು ಕೊಟ್ಟಿದ್ದಾರೆ. 14 ಸೈಟು ಏನಾರ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2013ರಿಂದ 2018ವರೆಗೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸರ್ಕಾರವನ್ನು ನಡೆಸ್ಕೊ ಬಂದ್ರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಆಗೇನಾರ 14 ಸೈಟನ್ನು ಕೊಟ್ಟಿದ್ರಾ? ಇಲ್ಲ ಈಗ 2023ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರಲ್ಲ, ಆಗೇನಾರ ಅವ್ರ ಅವಧಿಯಲ್ಲಿ ಏನಾರ ಸೈಟನ್ನು ಕೊಟ್ಟಿದ್ದಾರಾ? ಇಲ್ಲ. ಇವರು ಇನ್ನೇನು ಸಿದ್ದರಾಮಯ್ಯ ಸಾಹೇಬ್ರನ್ನ, DK ಸಾಹೇಬ್ರನ್ನ ನಾವೇನು ಮಾಡೋಕ್ಕಾಗಲ್ಲ, ನಾವು 2 ಪಕ್ಷ ಒಂದಾದ್ರೂ 2028ರ ಚುನಾವಣೆಯಲ್ಲೂ ನಾವು ಗೆಲ್ಲಕ್ಕಾಗಲ್ಲ ಅನ್ನೋ ಭಯಕ್ಕೋಸ್ಕರ ಇವರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಏನಾರು ಒಂದು ಕಪ್ಪು ಚುಕ್ಕಿ ತಂದು ಇಡಬೇಕು ಅಂತೇಳಿ ಈ ಲೆಟರ್ನ ಕಳಿಸಿ ರಾಜ್ಯಪಾಲರಿಂದ ಇವತ್ತು ಇಕ್ಕಟ್ಟಿಗೆ ಸಿಕ್ಸಂತ ಕೆಲಸವನ್ನು JDS ಪಕ್ಷ, BJP ಪಕ್ಷಗಳು ಮಾಡಿದೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸೈಟ್ಗಳನ್ನು 14 ಸೈಟ್ಗಳನ್ನೆಲ್ಲ 14,000 ಸೈಟ್ಗಳನ್ನು ಬೇಕಾದ್ರೆ ಮಾಡ್ಬೋದಾಗಿತ್ತು ಮೈಸೂರು ಜಿಲ್ಲೆ ಒಳಗೆ. ಅವರು 45 ವರ್ಷ ರಾಜಕೀಯದಲ್ಲಿ ಒಂದು ಸೈಟ್ಗಳನ್ನು ಮಾಡಿಲ್ಲ. ಇವತ್ತು ಅವರ ಗ್ರಾಮದಲ್ಲಿ ಸಿದ್ದರಾಮನುಂಡಿಲಿ ಅವ್ರ ಸಂಬಂಧಿಕರು ಇವತ್ತು ಸಾಮಾನ್ಯ ಒಬ್ಬ ರೈತರ ಥರ ಇದ್ದಾರೆ.
ಮಾಡಿಕೊಡ್ಬೋದಾಯ್ತು ಸಂಬಂಧಿಕರಿಗೆ ಏನು ಬೇಕಾದ್ರೂ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಜನಕ್ಕಾಗಿ ಮುಡುಪಾಗಿದ್ದರ ಹೊರತು ಅವರು ಮನೆಯವ್ರಿಗೆ ಅನುಕೂಲ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಯಾವಾಗಲೂ ಬಂದಿಲ್ಲ. ನಾವು ಅವ್ರ ಜೊತೆಲಿ 83ರಿಂದನೂ ನಾವು ನೋಡ್ಕೊಂಡು ಬಂದಿದ್ದೀವಿ. ಅವರು ಯಾವತ್ತೂ ಅವ್ರ ಮೈ ಮೇಲೆ ಅವ್ರು ಕಪ್ಪು ಚುಕ್ಕಿ ತಗೊಂಡಿಲ್ಲ. ಹಂಗೆ ತಗೊಂಡಿದ್ರೆ ನರೇಂದ್ರ ಮೋದಿ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ ಕೈ ತೋರಿಸ್ಕೊಂಡು ಮಾತಾಡೋ ತಾಕತ್ತು ಈ ರಾಜ್ಯದಲ್ಲಿ ಯಾರಿಗಾರ ಇದೆ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಬ್ಬರಿಗೆ ಇರೋದು. ಯಾವ ಪಕ್ಷದವ್ರಿಗೂ ನರೇಂದ್ರ ಮೋದಿ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ ಕೈ ತೋರಿಸ್ಕೊಂಡು ಮಾತಾಡೋ ಅಂಥ ಶಕ್ತಿ ಯಾವ ಪಕ್ಷದವ್ರಿಗೂ ಇಲ್ಲ. ಆದರೆ ಇರೋದು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾತ್ರ. ಅದಕ್ಕೋಸ್ಕರ ಇವರು ಅವ್ರ ಮೇಲೆ ಕಪ್ಪು ಚುಕ್ಕಿ ತಂದು ಮುಖ್ಯಮಂತ್ರಿಯಿಂದ ಇಳಿಸ್ಬೇಕು, ಇಡೀ ರಾಜ್ಯದಲ್ಲಿ ಅನುಕೂಲ ಮಾಡಿಕೊಟ್ಬಿಡ್ತಾರೆ ಅಂಥೇಳಿ ಈಗ ಎರಡು ಪಕ್ಷದವರು ಸೇರ್ಕೊಂಡು, JDS BJP ಅವರು ಸೇರ್ಕೊಂಡು ಈ ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಅದು ಅವ್ರ ಅಪ್ಪನ ಮನೆಯಿಂದ ಪಾರ್ವತಮ್ಮನ ಕೊಟ್ಟಿರೋಂಥದ್ದು ಜಮೀನು. ಇವತ್ತುವರೆಗಂಟ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಪತ್ನಿಯವರು ಒಂದೇ ಒಂದು ಜಾಗದಲ್ಲಿ, ಒಂದು ಸಮಾರಂಭದಲ್ಲಿ, ಯಾವ ವೇದಿಕೆ ಮೇಲೂ ಕಾಣಿಸ್ಕೊಂಡಿಲ್ಲ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಸಾಮಾನ್ಯ ಜನದ ರೀತಿಲಿ ಒಂದು ದೇವಸ್ಥಾನಗಳಿಗೆ ಹೋಗ್ತಾರೆ. ಇವತ್ತು ಯಾವುದೂ ಸಿಗ್ತಿಲ್ಲ ಅಂತೇಳಿ ಅವ್ರ ಅಪ್ಪನ ಮನೆಯವರು ಮಗಳು ಕೊಟ್ಟಿರೋಂಥ ಆಸ್ತಿ ವಿಚಾರದಲ್ಲಿ ಮೂಡಾದವರು 14 ಸೈಟ್ ಕೊಟ್ಟಿರೋದಕ್ಕೋಸ್ಕರ ಅದು BJP ಅವ್ರ ಕಾಲದಲ್ಲಿ ಕೊಟ್ಟಿರೋಂಥ ಸೈಟು. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಕೊಟ್ಟಿರೋಂಥದ್ದಲ್ಲ, BJP ಪಕ್ಷದವರು ಕೊಟ್ಟಿರೋಂಥದ್ದು. ಅವರು ಅಕ್ರಮವಾಗಿ ಅವ್ರ ಆಸ್ತಿನ ಮೂಡಕ್ಕೆ ತಗೊಂಡು 14 ಸೈಟಾಗಿ ಕೊಟ್ಟಿರೋದು. ಅವರೇನು ಮೋಸ ಮಾಡಿಲ್ಲ. ಇವತ್ತು MLA ಆದವರು ಯಾವ್ಯಾವುದೋ ಮಟ್ಟಕ್ಕೆ ತಿರುಗಾಡ್ತಾರೆ. ಇವತ್ತು ಇಲ್ಲಿವರೆಗಂಟ ಮೈಸೂರಲ್ಲಿ ಎಷ್ಟು MLA ಅವ್ರ ಮನೆ ಕಾಂಪ್ಲೆಕ್ಸ್ಗಳವ, ಯಾವ್ಯಾವ ಜಾಗದಲ್ಲಿ 100 ಎಕರೆ ಜಮೀನಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದ್ದು ಏನಾರ ಇದೆಯಾ? ಆದ್ದರಿಂದ ಯಾವುದೇ ಕಾರಣಕ್ಕೂ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯ ಪ್ರಶ್ನೆ ಇಲ್ಲ. ಅವರು ಎಲ್ಲ ಈ ಕರ್ನಾಟಕದ ಎಲ್ಲ ವರ್ಗದ ಜನಾಂಗದ ನಾಯಕರು ಅವರು. ಹಂಗಿದ್ರೆ ಅವ್ರ ಜಾತಿಗೆ ಕೊಟ್ಕೋಬೋದಾಗಿತ್ತು. ನಾನು ಒಬ್ಬ ಸಾಮಾನ್ಯ ರೈತರ ಮಗನಿಗೆ ಒಂದು ರಾಷ್ಟ್ರೀಯ ಪಕ್ಷ ಬಿ ಫಾರಂ ಕೊಡ್ತದೆ ಅಂದರೆ SC ಮಾದೇವಪ್ಪನವರು, ವೆಂಕಟೇಶ್ ಅಣ್ಣವರು, ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಸೇರಿ ಇವತ್ತು ಒಂದು ರಾಷ್ಟ್ರೀಯ ಪಕ್ಷ ನನಗೆ ಬಿ ಫಾರಂ ಕೊಟ್ಟು ನಾನು 82,000 ಮತಗಳನ್ನು ನನ್ನ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ನನಗೆ ಮತವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಆದ್ದರಿಂದ ನಮಗೆಲ್ಲ ತುಂಬ ನೋವಾಯ್ತಾ ಇದೆ. ಅದಕ್ಕೋಸ್ಕರನೇ ನಾವು ಹೋರಾಟಕ್ಕೆ ಇಳಿಬೇಕು. ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಾರ್ದು, ಕೊಡೋ ಪ್ರಶ್ನೆ ಬರಲ್ಲ ಇಲ್ಲಿ ಅನ್ನೋ ವಿಚಾರಕ್ಕೆ ನಾನು ಇವತ್ತು ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತೇಳಿ ತಮ್ಮೆಲ್ಲರೂ ನಾನು ಕರೆದ ಉದ್ದೇಶ. ಇವತ್ತು ಮೂಡಾದಲ್ಲಿ ಮರಿಗೌಡರ ವರ್ತನೆ, ಅವರು ಕೊಟ್ಟಂತ ಒಬ್ಬರ ಮಾಜಿ ಮಂತ್ರಿ ಹಾಲಿ ಶಾಸಕರ ಮಾತನ್ನ ಒಂದು ಹೋಟ್ಲಲ್ಲಿ ಕೇಳ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಮೂಡ ಅಧ್ಯಕ್ಷರು ಮಾಡಿಕೊಟ್ಟದ್ದನ್ನು ಅದನ್ನು ಜನಕ್ಕೆ ಒಳ್ಳೇದು ಮಾಡ್ಕೊಂಡು ಒಳ್ಳೆ ಕಾರ್ಯ ಮಾಡ್ಕೊಂಡು ಬಡವರ ಬಗ್ಗರಿಗೆ ಸೈಟ್ ಕೊಟ್ಟುಕೊಂಡು ಹೋಗಿ ಮಾಡೋಂಥ ಕೆಲಸನ ಬಿಟ್ಟು ಯಾರೋ ಒಬ್ಬ ಮಾಜಿ ಮಂತ್ರಿ ಮಾತನ್ನ ಹಾಲಿ ಶಾಸಕರ ಮಾತನ್ನ ಒಂದು ಹೋಟ್ಲಲ್ಲಿ ಕುಂತ್ಕೊಂಡು ಕೇಳ್ಕೊಂಡು ನೀನು ಆಯುಕ್ತರಿಗೂ DC ಅವ್ರಿಗೂ ಲೆಟರ್ ಬರೀತೀರಿ ಅಂತ ಅಂದರೆ ನಿಮಗೇನಾರ ಆ ಮೂಡದಲ್ಲಿ ಒಂದು ಸೆಕೆಂಡ್ ಕುಂತ್ಕೊಳ್ಳೋಕ್ಕೆ ನಿನಗೆ ನೈತಿಕತೆ ಇದೆಯಾ? ಆದ್ರಿಂದ 2013ರಿಂದನೂ ಸತ್ಯಪ್ಪ ಸೋಲ್ಬೇಕಾದ್ರೆ ಈ ಮರಿಗೌಡ್ರೆ ಕಾರಣ. 2018ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸೋಲ್ಬೇಕಾದ್ರೆ ಈ ಮರಿಗೌಡ್ರೆ ಕಾರಣ. 2023ರಲ್ಲಿ ನಾನು ಸೋಲ್ಬೇಕಾದ್ರೆ ಈ ಮರಿಗೌಡ್ರೆ ಕಾರಣ. ಇಡೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವುದೇ ಜಾತಿನೂ ಒಂದುಗೂಡಿ ಕಾಂಗ್ರೆಸ್ ಪಕ್ಷದವ್ರನ್ನ ಬಿಟ್ಟಿಲ್ಲ. ಕುರುಬರ್ನು ಎಲ್ಲರನ್ನೂ ಮಾಡಿ ಕುರುಬ ಜನಾಂಗನೂ ಮಟ್ಟಾಕ ಬಂದವನೇ ಮರಿಗೌಡ. BJP ಅವರು JDS ಅವರು ನೀವು ಮುಂದಿನ ದಿನಗಳಲ್ಲಿ ಅನುಭವಿಸ್ಬೇಕಾಗತ್ತೆ. ಅದನ್ನು ನೀವು ಎಚ್ಚರಿಕೆ ಇರಲಿ.
ಯಾರನ್ನೂ ಮಡಗಿಲ್ಲ. ಬಿಜೆಪಿಯವರು ಸುಮ್ಮನೆ ತಗೊಂಡಿಲ್ಲ ನಿಮ್ಮನ್ನ. ಮುಂದೊಂದು ದಿನಗಳಲ್ಲಿ ನಿಮ್ಮ ಬಾವುಟನೇ ಇರೋದಿಲ್ಲ. ಯಾರನ್ನು ನೆಮ್ಮದಿಯಾಗಿರಕ್ಕೆ ಬಿಟ್ಕೊಡ್ತಾ ಇಲ್ಲ. ಎಲ್ಲ ತೀರೋದ್ರು. ನಮ್ಮನ್ನು ಮಟ್ಟ ಹಾಕಿದ್ರಿ. ಎಲ್ಲ ಕುಂಟಬೈರೇಗೌಡ, ನಾಗೇಗೌಡ, ಬಚ್ಚೇಗೌಡ ಇಂಥವ್ರೆಲ್ಲ ಮುಗಿದ್ರು. ಇನ್ನಿರೋರು ನಿಮಗೆ ಇನ್ನು ಒಬ್ಬರೇ ಅರಕೆ ಕುರಿ. ಜಿ ಟಿ ದೇವೇಗೌಡರು ಮಾತ್ರ ನಿಮ್ಗೆ ಉಳಿದಿದೆ ಅಷ್ಟೇ. ಏನಪ್ಪ ಅಂದ್ರೆ ಒಳ್ಕ ಒಯ್ತಾ ಇದ್ರು ಅವ್ರು ಅಷ್ಟೇ. ಇಲ್ಲ ಅಂದ್ರೆ ಅವ್ರನ್ನ ಯಾವತ್ತೋ ಮುಗಿಸ್ಬಿಡ್ತಿದ್ರಿ. ಅದೆಲ್ಲ ನಾವು ಕಣ್ಣಾರ ನೋಡಿದೀವಿ ನಿಮ್ಮ ಮಾತುಗಳು ಏನು ಅಂತ. ಯಾಕೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರಲ್ವಾ? ಅವರು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ? ಅದು ಸೌರ್ಸಕ್ಕೆ ನಿಮ್ಮ ಕೈಲಿ ಆಯ್ತಾ ಇಲ್ವಾ? ಇವೆಲ್ಲ ಮಾಡಬಾರ್ದು. ಇನ್ನು ನೆಕ್ಸ್ಟ್ ಇರೋದು ಒಂದೇ. ಇಡೀ ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಜಿ ಟಿ ದೇವೇಗೌಡರು ಒಬ್ಬರೇ ಈಗ ಅರಕೆ ಕುರಿ ಇರೋದು. ಯಾವ ಅಭಿವೃದ್ಧಿ ಕೆಲಸನೂ ಆಯ್ತಾ ಇಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನೋಡ್ಕೊಂಬಂದ್ರಲ್ಲಿ ರೋಡ್ನ ಪರಿಸ್ಥಿತಿ ಅದೇ ಅರ್ಧ ನಿಮಗೆ ಕೋಪ ಬಂದಿದೆ. ಆದ್ರಿಂದ ಕರ್ತರ ಮುಖೇಣ ನಾನು ಹೇಳ್ತಾ ಇರೋದಿಷ್ಟೇ. ಈ ರಾಜ್ಯದಲ್ಲಿ ಭಾರಿ ಅಲ್ಲೋಲ ಕೊಲ್ಲಲಾಗುತ್ತೆ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಡಿ ಕೆ ಸಾಹೇಬ್ರ ಬಗ್ಗೆ ನೀವು ಇದೆಲ್ಲನೂ ಬಿಡಬೇಕು. ಜನ ನಿಮ್ಗೆ ಆದೇಶ ಕೊಟ್ಟರೆ 2028ಕ್ಕೆ ನೀವು ಬನ್ನಿ, ಈ ರಾಜ್ಯವನ್ನು ಆಳಿ. ಈಗ ಒಳ್ಳೆ ಆಡಳಿತ ಕೊಡ್ತಾ ಇರೋಂಥ ಪಕ್ಷವನ್ನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು ಉಪಮುಖ್ಯಮಂತ್ರಿಯಾಗಿ ಒಳ್ಳೆ ಆಡಳಿತ ಕೊಡ್ತಾ ಇರೋಂಥ ಜನಕ್ಕೆ ಯಾಕನ್ನ ಇದನ್ನು ಎಕ್ಕುಡ್ಸಕ್ಕೆ ಶುರು ಮಾಡಿದಿರಿ? ಜನ ನಿಮ್ಗೇನು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀರಿಯಾ? ಇಲ್ಲ. ಯಾರು ಈ ಭೂಮಿಯಲ್ಲಿ ಉಳಿಯೋರಿಲ್ಲ. ಹೊಸ ನೀರು ಬರ್ತಾ ಇರಬೇಕು, ಹಳ ನೀರು ಹೋಯ್ತಾ ಇರಬೇಕು. ಆವಾಗಲೇ ಕಟ್ಟೆ ಬಿಗಿಯಾಗಿ ನಿಲ್ಲೋದು. ಆದ್ರಿಂದ ದಯವಿಟ್ಟು ಸಿದ್ದರಾಮಯ್ಯನ ಬಗ್ಗೆ, ಡಿ ಕೆ ಬಗ್ಗೆ ಕೈ ಹಾಕಬೇಡಿ. ಇದು ನಿಮ್ಗೆ ಒಳ್ಳೇದಾಗಲ್ಲ. ಬೇರೆ ಥರ ಸಂದೇಶ ಹೋಗುತ್ತೆ. ಈಗಾಗಲೇ ಕೋರ್ಟ್ಗೆ ಹೋಗಿದೆ. ಎಲ್ಲ ಹೋಗಿ 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 ಹೈಕಮಾಂಡ್ಗೆ ಪಿತೂರಿ ಹೊಡೆದು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನೋಟಿಸ್, 24 ಗಂಟೆ ಒಳಗೆ ನೋಟಿಸ್. 6 ತಿಂಗಳು, 8 ತಿಂಗಳು, 10 ತಿಂಗಳಿಂದ ಯಾವ ತನಿಖೆ ಮಾಡಬೇಕು ಅಂತ ಹೋದ್ರು ಸುಧಾ ಅಲ್ಲಿಂದ ಒಂದು ಆದೇಶನೂ ವಾಪಸ್ ಬರದಂತೆ ಯಾರೋ ಒಬ್ಬ RTI ಕಾರ್ಯಕರ್ತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ನೋಟಿಸ್ ಬರ್ತದೆ. ಇದು ಯಾವ ಧರ್ಮ ಸ್ವಾಮಿ? ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ. ಕಪ್ಪು ಚುಕ್ಕಿ ತರಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇನ್ನು 7 ಜನ್ಮಕ್ಕೂ ಆಗೋದಿಲ್ಲ ಯಾರ ಕೈಲುವ. ಅಂತ ಕೆಲಸ ವಯ್ಯ ಮಾಡಿಲ್ಲ. ಮಾಡಿದ್ರೆ ಅಂತ ಎದೆ ತಟ್ಟಿ ಮಾತಾಡೋಕ್ಕಾಯ್ತಿಲ್ಲ. ಅದೇ ಬೇರೆಯವರು ಅದೇ ಥರ ಎದೆ ತಟ್ಟಿ ಮಾತಾಡಲಿ ನೋಡೋಣ. ಅದರಿಂದ ದಯವಿಟ್ಟು ರಾಜ್ಯದಲ್ಲಿ ಜನ ಶಾಂತಿಯಿಂದ ಇರಬೇಕು, ನೆಮ್ಮದಿಯಿಂದ ಬದುಕಬೇಕು. ಈಗೆಲ್ಲ ಮಳೆ ಬಂದು ಕೊಚ್ಚೋಗಿ ಎಷ್ಟೋ ಜನಗಳು ಸತ್ತೋಗಿದ್ದಾರೆ, ಮನೆ ಇಲ್ಲ. ಎಲ್ಲರೂ ಒಗ್ಗೂಡೋಗಿ ನೀವು ಹೇಳಿ ಹೋಗಿ ಎಲ್ರಿಗೂ ಅನುಕೂಲ ಮಾಡಿಕೊಡಿ. ಆಗ ಜನ ನಿಮ್ಮ ಒಪ್ತಾರೆ. ನಿಮ್ಮ ಸಂತೋಷಕ್ಕೋಸ್ಕರ, ನಿಮ್ಮ ಬೆಳವಣಿಗೆಗೋಸ್ಕರ ಈ ರಾಜ್ಯದ ಜನ ಯಾಕೆ ಬಲಿ ಆಗ್ತೀರಾ? ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಯಾಕೆ ಗೂಬೆ ಕುಣಿಸ್ತೀರಾ? ಎಲ್ಲರಿಗೂ ಗೊತ್ತಾಗುತ್ತೆ ಇವತ್ತು ತಪ್ಪ ಯಾರು ಮಾಡ್ತಾ ಇದ್ದಾರೆ ಅಂತ. ರಾಷ್ಟ್ರೀಯ ನಾಯಕರು ನಿಮ್ಮ ಮಾತು ಕೇಳ್ತಾರೆ ಅಂತೇಳಿ ಸನ್ಮಾನ್ಯ HD ದೇವೇಗೌಡರು ಒಬ್ಬರೇ ಹೋರಾಟ ಮಾಡ್ಕೊಂಡ್ಬಂದ್ರು, ಪಕ್ಷ ಕಟ್ಟಿದ್ರು. ಆದರೆ ಇಂಥ ಕೆಲಸಗಳನ್ನು ಮಾಡ್ಕೊಬರ್ಲಿಲ್ಲ. ನೀವ್ಯಾಕೆ ಇಂಥ ಕೆಲಸ ಮಾಡ್ತಾ ಇದ್ದೀರಿ? ಒಂದು ಸೆಂಟ್ರಲ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ, ಒಳ್ಳೆ ಆಡಳಿತ ಕೊಡಿ. ರಾಜ್ಯದಲ್ಲಿ ಸಾವಿರಾರು ಜನಕ್ಕೆ ಕೆಲಸ ಕೊಡೋ ಕೆಲಸ ಮಾಡಿ. ಇದು ಬಿಡಬೇಕು ಅಂತ ಹೇಳ್ತಾ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊತಾ, ಹರಿಗೌಡರು ಮೂಢ ಅಧ್ಯಕ್ಷ ಆಗಿರೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ. ಅವರು ಕೂಡಲೇ ಆ ಸೀಟಿಂದ ಇಳಿದು ಮನೆಗೆ ಹೋಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.
MLA ಅವರು ಹೋಟ್ಲಲ್ಲಿ ಕೂತ್ಕೊಂಡು ಅವ್ರು ಹೇಳ್ದಂಗೆ ಲೆಟ್ರ್ ಬರೆದ್ರು. ಯಾರು ಅಂತ ಹೆಸರು ಗೊತ್ತಿಲ್ಲ. ಏನೋ ಮೈಸೂರು ಜಿಲ್ಲೆಯವರು, ಮೈಸೂರು ಜಿಲ್ಲೆ. ಭಯ ಏನಿಲ್ಲ, ಭಯ ಯಾಕೆ? ಮೈಸೂರು ಜಿಲ್ಲೆಯವರು ಒಬ್ಬರು ಮಾಜಿ ಮಿನಿಸ್ಟ್ರು, ಹಾಲಿ ಶಾಸಕರು ಅಂತ ಹೇಳಿದೆ. JDS ಪಕ್ಷದವರು. ಯಾರು? ಹೌದು, ಜೊತೆಲಿ ಇದ್ದವರು. ನಮ್ಮ ಕ್ಷೇತ್ರದವರು ಎದುರಾಳಿ ಆಗಿದವ್ರು ಕುಂತ ಹೋಟ್ಲಲ್ಲಿ ಕೂತ್ಕ ಮಾತು ಕೇಳ್ಕೊಂಡೆ ಈ ಮರಿಗೌಡರು ಲೆಟರ್ ಹಾಕಿರೋದು. ಇನ್ಯಾರ ಕೈಲಾಯ್ತದ? ರುಚಿ ಪೆನ್ಸಲ್ ಕೂತ್ಕೊಂಡು ಏನು ಮಾತಾಡೋದು ಅಂತ ಕೇಳಿ ಸ್ವಾಮಿ, ಅವ್ರಿಗೆ ಗೊತ್ತಾಯ್ತಾ ಲೆಟರ್ ಹಾಕ್ಬೇಕಾದ್ರೆ ಇಂದ್ಲ ದಿನ. ಅಲ್ಲಪ್ಪ, ಅವ್ರು ಅಧ್ಯಕ್ಷರಾಗಿದ್ದವರು ಲೆಟರ್ ಕೊಡೋಂಥ ಆಯುಕ್ತರಿಗೂ DC ಅವ್ರಿಗೂ ಲೆಟರ್ ಕೊಡೋಂಥ ಭ್ರಮೆ ಏನಿತ್ತು ಹೇಳಿ? ಭ್ರಮೆ. ಅವರೇ ಅಧ್ಯಕ್ಷರು, ಮೂಡ ಅಧ್ಯಕ್ಷರು, ಅವರೇ ಏನು ಡಿಸಿಷನ್ ಬೇಕಾದ್ರೂ ತಗೋಬೋದು. ಈಗ ನಾನು GT ದೇವೇಗೌಡರು ನನಗೆ ಮೈಮೂಲ ಅಧ್ಯಕ್ಷರು ಮಾಡಿದರು, APMC ಅಧ್ಯಕ್ಷರು ಮಾಡಿದರು. ನಾನು 20 ತಿಂಗಳು 2 ವರ್ಷ ಆಡಳಿತ ನಡೆಸಿದ್ದೀನಿ. ನಾನೊಬ್ಬ ಅಧ್ಯಕ್ಷನ ಪವರ್ನ ಇನ್ನೊಬ್ರ ಕೈಗೆ ಹಾಕೊಡಲಿ ಮಾಡ್ಬೋದಾಯ್ತಲ್ಲ ಇವ್ರು. ಸಿದ್ದರಾಮಣ್ಣನ ಪರಿಸ್ಥಿತಿಗೆ ಅವರೇ ಕಾರಣನೇ ಅಲ್ಲ. ಅವನ್ನ ರೂಟೇ ಬೇರೆ, ಅವನ ಬೇರೆ ರೂಟಲ್ಲಿ ಹೋದ. ಅದನ್ನೇನು ಮಾಡಿದ್ರು JDS ಅವರು, BJP ಅವರು ಅದೇ ಒಂದು ಅಸ್ತ್ರ ತಗೊಂಡ್ರು. ತಪ್ಪು ಮಾಡಿದ್ರು ತಾನೆ ಸಿದ್ದರಾಮಯ್ಯ ಸಾಹೇಬ್ರು? ತಪ್ಪೇ ಮಾಡಿಲ್ವಲ್ಲ, ಅವ್ರ ಸೈಟೇ ಇಲ್ವಲ್ಲ. ಏನಾರ ಸಿದ್ದರಾಮಯ್ಯ ಸಾಹೇಬ್ರ ಸ್ವಂತ ಅಪ್ಪನ ಆಸ್ತಿನೋ ಅವ್ರ ಆಸ್ತಿನೋ ಆಗಿದ್ರೆ ಓಕೆ ಹೇಳೋಣ. ಸಿದ್ದರಾಮಯ್ಯ ಸಾಹೇಬ್ರ ಮಾವನ ಮನೆ ಆಸ್ತಿ ಅದು, ಅವ್ರ ಹೆಂಡತಿಯವರು ಕೊಟ್ಟಿರೋದು. ಅದನ್ನು ಮೂಢ ಅಕ್ರಮವಾಗಿ ಅವರು ಸ್ವಾಧೀನ ತಗೊಂಡಿರೋದು. ಅವರು ಅದ್ರ ಬದಲಿಗೆ 14 ಸೈಟ್ ಕೊಟ್ಟಿರೋದು. ಸಾಯಾಬ್ರಿಗೂ ಇದಕ್ಕೂ ಸಂಬಂಧನೇ ಬರಲ್ಲ. ಲೀಡ್ರ್ ಅಲ್ಲ, ಸಣ್ಣತನ, ಗುಂಪು ಕಟ್ಟೋದು. ಈಗ ಒಡೆದಾಳುವ ಬುದ್ಧಿ. ಈಗ ಒಂದು 50 ಜನ ನಾವು ಜೊತೆಲಿದ್ದೀವಿ ಅಂದರೆ ಒಂದು 5 ಜನ ಒಡೆದಾಳುವ ಬುದ್ಧಿ, ಎತ್ತು ಕಟ್ಟೋದು, 3 ಪಂಗಡ ಮಾಡೋದು. ಬೆಲೆ ಕೊಡೋರು ಕೊಡ್ತಾರೆ, ಒಂದಷ್ಟು ಜನ ಕೊಡ್ತಾರೆ. ಕೊಡೋರು ಏನು? ಈಗ ನನ್ನ ಬುಕ್ ಆಗ್ಬಿಟ್ಟ GT ದೇವೇಗೌಡಂತ ಕೊನೆಯಲ್ಲಿ ನನ್ನ ಸೋಲು ಕಾರಣ ಆಗಿಲ್ವಾ? ಸಾಕು ಅಷ್ಟೇ. ನಾವು ಯಾರು ಬುಕ್ ಆಗಿಲ್ಲ. ನಾನು ಉಪ್ಪಿಡ್ಕೊಂಡು ಸತ್ಯ ಮಾಡಿ ಹೇಳಿದ್ದೀನಿ. ಇವರು ಪ್ರಚಾರ ಮಾಡಿದ್ದು, ನಾವು ಹೇಳಿದ್ದು ಆ ಒಂದು ಅಳಸಂಕೆರೆ ಹುಡುಗನ ಕೈಲಿ ಹಿಂಗೆ ಅವಂತ್ಕೊಬಿಟ್ಟವ್ರೆ ಸಿದ್ದೇಗೌಡರು ಸ್ವಿಚ್ ಆಫ್ ಮಾಡ್ಕೊಂಡು ಅಂತೇಳಿ ಪ್ರಚಾರ ಮಾಡಿಸಿ ಇವರೇ ಅದನ್ನೆಲ್ಲನೂ ಹುಟ್ಟಾಕಿ ಹೇಳಿದ್ದು. ಹೇಳೇ ನಾನು ಸೋಲ ಕಾರಣ. ನಾನೇ ಸೋಲ್ತಿದ್ದೆ? ಇಲ್ಲ ಪಾಪ, 11 ಜನದಲ್ಲಿ ಅಂದರೆ ಸುಮಿತ್ರಾ ಕೃಷ್ಣ ಅವನದು ಬೇರೆ ಥರ ರೂಟು, ಅವನೇನಿಲ್ಲ ಪಾಪ. ಯಾರಿಂದ? ಸುಮಿತ್ರಾ ಕೃಷ್ಣನ ಒಂದು ಏನಿಲ್ಲ, ನನಗೇನೋ ಮಾತು ಕೊಟ್ಟಿದ್ರು, ಅದು ನಡ್ಕೊಳ್ಳಿಲ್ಲ ಅಷ್ಟೇ. ಅಯ್ಯೋ, ಅದಕ್ಕೆಲ್ಲ 108 ದಾರಿ ಇದೆ. ಅದೆಲ್ಲ ಮಾತಾಡ್ತಾ ಹೋದರೆ ಎಲ್ಲೋ ಹೋಗುತ್ತೆ. ಇವತ್ತು ಬಂದಿರೋ ವಿಚಾರ ಏನಪ್ಪ ಅಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಬೇಕು, ಮುಖ್ಯಮಂತ್ರಿ ಸ್ಥಾನ ರಾಜೀನಾಮೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಮಗೆ ನೋವಾಗಿ, ನಮಗೆ ಸಾಮಾನ್ಯ ಒಬ್ಬ ರೈತರ ಮಗನಿಗೆ ಕರೆದು B.Pharm ಕೊಟ್ಟಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾವು ಸಹಾಯ ಗಂಟ ಮರೆಯಂಗಿಲ್ಲ. ಈ ಕರ್ನಾಟಕದ ಜನ ಏನಾರ ಸಿದ್ದರಾಮಯ್ಯ ಸಾಹೇಬ್ರಂತೆಯವರು ಹಿಂದೆ ಹುಟ್ಟಿಲ್ಲ, ಮುಂದೆ ಉಡೋದು ಇಲ್ಲ. ಈ ರಾಜ್ಯದಲ್ಲಿ ಒಳ್ಳೇದೇನಾರು ಆಗುತ್ತಂದ್ರೆ ಅವರಿಂದನೇ ಒಳ್ಳೇದಾಕ ಬಂದಿರೋದು, ಇನ್ಯಾರಿಂದನೂ ಒಳ್ಳೇದಾಗಿ ಬಂದಿಲ್ಲ ರಾಜ್ಯಕ್ಕೆ. ರೋಲ್ ಇದೆ ಅಂತ ಎಲ್ರಿಗೂ ಗೊತ್ತಾಯ್ತಾ ಅಲ್ವಾ? ಎಲ್ಲ ಆಡುಕ ದನ ಮೇಯ್ಸ ಬೆಟ್ಟದ ಮೇಲೆ ಮೇಯ್ಸೋರ್ಗೂ ಗೊತ್ತಾಗುತ್ತೆ ಯಾರಿಂದ ಅಂತ. ಯಾವುದು? ಅವ್ರನ್ನೇ ಕೇಳಿ ಹೋಗಿ ಯಾಕಿಷ್ಟು ಸಿಟ್ಟು ಅಂತ. ಅವ್ರನ್ನೇ ಕೇಳಿ ಯಾಕಿಷ್ಟು ಸಿಟ್ಟು ಬಂದಿದೆ.
36 ಸೀಟ್ಗೆ ಗೆದ್ದು ಕಾಂಗ್ರೆಸ್ ಪಕ್ಷ 70 ಸೀಟು 75 ಸೀಟ್ ಗೆದ್ದು ನಿಮ್ಗೆ ಮುಖ್ಯಮಂತ್ರಿ ಮಾಡಿತ್ತಿಲ್ವಾ? ನೀವು ಸರಿಯಾಗಿ ಎಲ್ಲ ನಡವಳಿಕೆ ನಡ್ಕೊಂಡಿದ್ರೆ ಎಲ್ಲ 15 ಜನ 16 ಜನ 17 ಜನ ಯಾಕೆ ಹೋಯ್ತಿದ್ರು? ಫ್ರಂಟ್ ಲೈನ್ಗೆ ಬಂದು ಹೋರಾಟ ಮಾಡೋಕ್ಕೆ ನನಗೇನು ಜಿಗುಪ್ಸೆ ಇಲ್ಲ. ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಇತ್ತಿಲ್ಲ. ನೆಮ್ಮದಿ ಆಗೋಕ್ಕೋಸ್ಕರ ನಾನು ತೋಟದಲ್ಲಿ ನೆಮ್ಮದಿಯಾಗಿ ಎಲೆಕ್ಷನ್ನಲ್ಲಿ ವಿಚಾರದಲ್ಲೆಲ್ಲ ನಾವೆಲ್ಲ ಯಾವಾಗಲೂ ನಿಂತವ್ರಲ್ಲ. ನಾವೇನು ಟಾಪ್ ಲೆವೆಲ್ ಅವ್ರ ಮಕ್ಕಳಲ್ಲ. ನಾವೊಬ್ಬ ಸಾಮಾನ್ಯ ಒಬ್ಬ ರೈತರ ಮಗ. ಅದರ ನೋವು ಏನಾಗುತ್ತೆ ಅಂತ ತಮಗೆ ಗೊತ್ತಾಗುತ್ತೆ. ಯಾವುದು ಇಲ್ಲ 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 ಹೋಗಿಲ್ಲ. ಇನ್ನು ಮೇಲೆ ಇವತ್ತಿಂದ ನಿಮ್ಮ ಮುಖಾಂತರ ನಾವು ಮುಂದಲೇ ಹೆಜ್ಜೆನ ನಾವು ಎಲ್ಲ ಮೀಟಿಂಗ್ ಮಾಡಿ ಶುರು ಮಾಡ್ತೀವಿ. ಕೆಲವು ಮೀಟಿಂಗ್ಗಳಿಗೆಲ್ಲ ಅಟೆಂಡ್ ಮಾಡಿದ್ದಾರೆ, ಈ ಕೆಲವು ಇನ್ನು ಮುಂದೆ ಎಲ್ಲ ಚಾರ್ಜ್ ಮಾಡ್ತಾರೆ. ಇಲ್ಲ 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 ಎಲ್ಲ ಮೀಟಿಂಗ್ಗಳಿಗೆ ಅಟೆಂಡ್ ಮಾಡಿದ್ದೀನಿ, ಮೀಟಿಂಗು DCC ಅಟೆಂಡ್ ಮಾಡಿದ್ದೀನಿ. ಪ್ರಮುಖ ಈಗ ಹೋಗಿಲ್ಲ ಅಷ್ಟೇ. ಮಾಡಿದ್ದಾರೆ. ಸಿದ್ದೇಗೌಡ ಸೋತ ಮೇಲೆ ಎಲ್ಲಿ ಕಾಣೆ ಆಯ್ತೀನಿ? ಯಾಕೆ ಕಾಣೆ ಆಯ್ತೀನಿ? ಸೋಲು ಗೆಲುವು ಇದ್ದೇ ಇಲ್ವಾ? ಸಿದ್ದರಾಮಯ್ಯ ಸಾಹೇಬರು 2 ಸಾರಿ ಸೋತಿಲ್ವಾ? 2 ಸಾರಿ ಮುಖ್ಯಮಂತ್ರಿ ಆಗಿಲ್ವಾ? 12-15 ಬಜೆಟ್ ಮಾಡಿಲ್ವಾ? ಹಣಕಾಸಿನ ಮಂತ್ರಿಯಾಗಿ ಮಾಡಿಲ್ವಾ? ಅವರು ಯಾರು ಸೋತಿಲ್ಲ? ಅದು HD ದೇವೇಗೌಡರು ಸೋತಿಲ್ವಾ? ಅವ್ರು ಗೆದ್ದಿಲ್ವಾ? ಅವ್ರು ಪ್ರಧಾನಮಂತ್ರಿ ಆಗಿಲ್ವಾ? ಇವೆಲ್ಲ ರಾಜಕೀಯದಲ್ಲಿ ಇವೆಲ್ಲ ಸೋಲು ಗೆಲುವು ಇದ್ದೇ ಇರ್ತದ. ಅದೆಲ್ಲ ಸಮಾನತ್ವವಾಗಿ ತಗೊಂಡು ಹೋಗ್ಬೇಕು. ಒತ್ತಾಯ ಮಾಡ್ತಾರೆ ಅಷ್ಟೇ. ಅಲ್ಲ, ಹೇಳೋದು ಒತ್ತಾಯ ಮಾಡೋದು ನಮ್ಮದು ಡ್ಯೂಟಿ. ಯಾರಿಗೆ? ನಾವೇ ಹೋಗಿ ಕೊಡ್ತೀವಿ ಮನವಿ ಪತ್ರನ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗಿ ಕೊಡ್ತೀವಿ, ರಾಜ್ಯಾಧ್ಯಕ್ಷರಿಗೆ ಕೊಡ್ತೀವಿ, DK ಸಾಹೇಬ್ರಿಗೆ ವಜಾ ಮಾಡ್ತಾರೆ. ಯಾಕಾಗತ್ತ? ನಮಗೆ ನಾವೇ ತಿಳ್ಕೊಂಡು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಬಂದ್ರೆ ಯಾಕಾಗತ್ತ? ನೈತಿಕತೆ ಹೊತ್ತು ರಾಜೀನಾಮೆ ಕೇಳ್ತಾರೆ. ಕೊಡ್ಬೇಕು ಅವನು. ಒತ್ತಾಯ ಏನು ಮಾಡ್ತೀಯಲ್ಲ, ಅವ್ರ ನೈತಿಕತೆ ಕೊಟ್ಟಿರೋರು ಈಗ DK ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರನ್ನವ್ರು ರಾಜೀನಾಮೆ ಕೇಳಿಲ್ಲ, ಬರೆದು ಬಿಸಾಕ್ಬೋದಾಯ್ತು, ಅಲ್ಲೇ ಬರೆದಿದ್ದು ಲೆಟರ್ ಕಳಿಸ್ಬೋದಾಯ್ತು. ನಾನು ಹೇಳ್ತಾ ಇರೋದು ಮರಿಗೌಡ್ರೆ ಅವ್ರಿಗೆ ಅವರೇ ಸ್ವಂತ ಈ ಹುದ್ದೆ ನನಗೆ ಬೇಡ ಅಂತ ಕೊಟ್ಟು ಮನೆಗೆ ಬರಬೇಕು. ಅದು ಮನಸ್ಸಿನ ಗುಣಗಳು. ಇಷ್ಟೆಲ್ಲ ಕಿಚ್ಚರಿಸಿ ನ್ಯಾಯವಾಗಿ ಬದುಕ್ತಿದ್ದಂಥವ್ರನ್ನ ಎಲ್ಲ ಬೀದಿಗೆ ಎಳೆಯುವಂಥ ಕೆಲಸಗಳನ್ನು ನಾವು ಮಾಡಬಾರ್ದು. ಅಧಿಕಾರಗಳನ್ನು ಕಾರ್ಯಕರ್ತರುಗಳಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಅವ್ರವ್ರ ಕಾರ್ಯಕರ್ತರಿಗೆ ಒಂದಷ್ಟು ಕೊಡೋದು. ನಿಗಮ ಮಂಡಳಿಗಳನ್ನ ಎಲ್ಲ ಪಕ್ಷದಲ್ಲೂ ಇರೋಂಥ ನಡವಳಿಕೆ, ಅದನ್ನು ಯಾವ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದನ್ನ ನಮ್ಮಲ್ಲಿರಬೇಕು. ಅದು TT ದೇವೇಗೌಡರಿಗೆ ಶಾಸಕಾಂಗದ ಪಕ್ಷದ ನಾಯಕನೂ ಕೊಡಲ್ಲ. GT ದೇವೇಗೌಡರಿಗೆ ಅಂಥ ಕಾಲದಲ್ಲೇ ಅವರು ಸಹಕಾರ ಮಂತ್ರಿ ಕೊಡುವಂದಾಗಲೇ ಉನ್ನತ ಖಾತೆ ತಗೊಂಡ್ರು ಮನೆಗೆ ಹೋಗುವಂತ ಅಂದವರು. ಇವ್ರನ್ನೇನಪ್ಪ ಅಂತಂದ್ರೆ ಕೌಂಟ್ಗೆ ಇಟ್ಕೊಂಡಿರೋದು, MLA ಕೌಂಟ್ಗೆ 19 ಜನ ಅನ್ನೋದಕ್ಕೆ ಇಟ್ಕೊಂಡಿರೋದು. GT ದೇವೇಗೌಡರಿಗೆ ಯಾವುದೇ ಕಾರಣಕ್ಕೂ ಅವ್ರೇನಾರ ಬುದ್ಧಿ ಓಡಿಸಿ ಏನಾರ ಕಾಂಗ್ರೆಸ್ ಪಕ್ಷಕ್ಕೆ ಜರಿಕೊಂಡು ಅಪ್ಪ ಮಕ್ಕಳು ಬಂದ್ರೆ ನೋಡಪ್ಪ ಏನೋ ಒಂದಷ್ಟು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕೆಲಸ ಆಗುತ್ತೆ, ಅವರು ಹೆಂಗೋ ಉದ್ಧಾರ ಆಗ್ತಾರೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ GT ದೇವೇಗೌಡರನ್ನ ಬೆಳೆಸೋ ಪ್ರಶ್ನೆ ಇಲ್ಲವೇ ಇಲ್ಲ. ಅದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿರೋಂಥ ವಿಚಾರ. ಯಾರು ಯಾಕೆ ತೊಂದರೆ ಆಗುತ್ತೆ? ಕೊಡ್ಲಿ ಬಿಡಿ, ಅವ್ರಿಗೆ ಕೊಡ್ಲಿ. ನಾವು ಅವನಿಗೆ ಬರಬೇಕು ಬಂದೆ. ನೋಡಿ, ಈಗ ನೀವು ನಮ್ಮ ರೋಡ್ ನೋಡಿದ್ರಿಲ್ಲ, ಒಂಚೂರು 15-16 ತಿಂಗಳಾಯ್ತಲ್ಲ ಅವರು MLA ಆಗಿ, 1 ಲಕ್ಷ ರೂಪಾಯಿನ ಕೆಲಸನೂ ನಡೆದಿಲ್ಲ, ಮಾಡಿಲ್ಲ, ಮಾಡೋಕ್ಕಾಗಿಲ್ಲ. ಯಾರು ಮಿನಿಸ್ಟ್ರ್ ಮಾಡಕ್ಕೆ ನಾನು ಯಾರು? ನಮ್ಮ ಪಕ್ಷದಲ್ಲಿ ಮಾಡಿದ್ರು ಮಾಡ್ಬೋದು, ನಮ್ಮ ಪಕ್ಷದವ್ರು ಕರೆದ್ರಲ್ಲ ಆಗಲೇ
ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ರೆ ಇವತ್ತು ಸಹಕಾರ ಮಂತ್ರಿಯಾಗಿ ಒಳ್ಳೆ ಮಗ ಎಂ ಪಿ ಆಗಿ ಹರೀಶ್ ಗೌಡ ಎಂ ಪಿ ಆಗರು. ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಬಂದಿದ್ರೆ ಗೆದ್ದು ಸಹಕಾರ ಮಂತ್ರಿ ಆಗರು, ಒಳ್ಳೆ ಕೆಲಸ ಮಾಡ್ಬೋದಾಯ್ತು. ಕರೆ ನಿಲ್ವಾಗ ಡಿ ಕೆ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು. ನನಗೆ 100ಕ್ಕೆ 101% ಗೌರವ ಇದೆ. ನಾನು ಸೇರಕ್ಕೆ ಇಷ್ಟಪಡ್ತಾ ಮಾತಲ್ಲ, ಕೆಲಸ ಆಗ್ದಿಲ್ವಲ್ಲ. ಈಗ ಹೋಗಿ ಅಧ್ಯಕ್ಷ ಹೋಗಿ ಯಾರ್ದೋ ಅವ್ರ ಮಾತು ಕೇಳ್ಕೊಂಡು ಈಗ ಹಿಂಗೆ ಈ ಥರ ಅವಾದನ ಮಾಡಿ ಕುಣಿಸ್ತದಲ್ಲ. ಅಯ್ಯೋ ನಾವೆಲ್ಲ ನೆನ್ನೆ ನೋಡ್ಬಿಟ್ಟು ಇದಕ್ಕೆ ಹೋಗಿದ್ರು ಗಂಡ ಹೆಂಡ್ತಿ ಇಬ್ರು. ಎಲ್ಲಿಗೆ ನಂಜಲ್ಗೂಡ್ಗೆ ಹೋಗಿದ್ರು. ಈ ಜಿ ಟಿ ದೇವೇಗೌಡರು ಪೇಸ್ ಕಟ್ ನೋಡಿದ್ರಿ ಈಗ ಹೆಂಗಿದೆ? ಆ ರವ ಎಲ್ಲಿದೆ, ಆ ಕಿಡಿ ಎಲ್ಲಿದೆ? ನಾನು ಹತ್ರದಲ್ಲಿ ಇದ್ದವನಲ್ವಾ. ಯಾವಾಗಲೂ ಹೊಟ್ಟೆ ತುಂಬ ಊಟ ಇದ್ರೆ ಶಕ್ತಿಯಾಗಿ ಮಾತಾಡ್ಬೋದಣ್ಣ. ಹೊಟ್ಟೆ ತುಂಬ ಊಟ ಇಲ್ಲ ಅಂದ್ರೆ ಎಲ್ಲಿ ಮಾತಾಡೋಕ್ಕಾಯ್ತದೆ? ನಾವು ಮಿಸ್ ಮಾಡ್ಕೊಳ್ಳೋದಲ್ಲ. ಇವತ್ತು ಕುಮಾರಸ್ವಾಮಣ್ಣ ಇದ್ದಾರಲ್ಲ, ನಾವೆಲ್ಲ ದಿಕ್ಕು ತಪ್ಪಬೇಕಾದ್ರೆ ನಮ್ಮ ಬೀರುಂಡಿ ಬಸವಣ್ಣ ಪಾಪ, ಮಾದೇಗೌಡ, ಕೆಂಪನಾಯಕ, ಈ ನಮ್ಮ ಬೆಳವಾಡಿ ಶಿವಮೂರ್ತಿ, ನಾವೆಲ್ಲ ಬಲಿಬಶ ಆಗಬೇಕಾದ್ರೆ ಸನ್ಮಾನ್ಯ ಕುಮಾರಣ್ಣವರೇ ಕಾರಣ. ನಾವು ಇಲ್ಲ ಹೆಂಗೋ ಸುಮ್ಮನಿದ್ದೋ, ನಮ್ಮೆಲ್ಲರನ್ನು ಬೀದಿಗೆ ಇಳಿದು ಬೀದಿಗೆ ಬಿಟ್ಬಿಟ್ರು. ಆವಾಗ ಕಾಂಗ್ರೆಸ್ ಪಕ್ಷಕ್ಕೆ JDS ಪಕ್ಷಕ್ಕೆ ಉಳಿಸ್ಕೊಳ್ಳೋಕ್ಕೋಸ್ಕರ ಎಚ್ ಡಿ ದೇವೇಗೌಡರು ಬಂದು JDS ಪಕ್ಷಕ್ಕೆ ಉಳಿಸ್ಕೊಂಡ್ರು. ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಬಿರ್ಕಾಯ್ತು. ಅದ್ಯಾಕೆ ಚೆನ್ನಾಗಿರಮ್ಮ? ಜಿ ಟಿ ದೇವೇಗೌಡರು JDS ಪಕ್ಷ, ನಾನು ಕಾಂಗ್ರೆಸ್ ಪಕ್ಷ. ಸುಮ್ಮನೆ ನಾನ್ಯಾಕೆ ಅವ್ರ ಜೊತೆ ಚೆನ್ನಾಗಿರ್ತೀನಿ? ನಾವು ಪಕ್ಷದ ಕ್ಷೇತ್ರದ ಕೆಲಸ ಆಯ್ತಾರಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದ ಕೆಲಸ ಶಾಸಕರು ಅವ್ರ್ತಾರೆ. ನನಗೆ ಇನ್ನೊಂದು 12,000 ಓಟ್ ಕೊಟ್ಟಿದ್ರೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೆ. ಇಷ್ಟೊತ್ತು 106 ಕೋಟಿ ಅನುದಾನ ತಗೊಂಬಂದು ಕೆಲಸ ಮಾಡಾನೆ. ಇವತ್ತು ನೀವು ನೋಡ್ಕೊಬಂದ್ರಲ್ಲ ರೋಡು. ಅಲ್ಲ, ಅನುದಾನನ ತಗೊಬಂದು ಮಾಡ್ತೀವಿ, ಅದನ್ನೆಲ್ಲ ಮಾತಾಡಿದ್ದೀವಿ, ಲೆಟರ್ ಕೊಟ್ಟಿದ್ದೀವಿ. ಆದರೆ ಇರೋ ವಿಚಾರಗಳನ್ನು ಹೇಳದ್ದು, ಅರ್ಕೆ ಕುರಿ ಇರೋದು ಇದೊಂದೇ. ಇನ್ಯಾರು? ಇನ್ನೆಲ್ಲ ಮುಗಿದೋಗವ್ರೆ JDS ಅಲ್ಲಿ. ಜಿ ಟಿ ದೇವೇಗೌಡರು ಒಬ್ಬರೇ ಉಳಿದಿರೋದು. ಅಲ್ಲ, ನಾನು ಹೇಳ್ತಾ ಇರೋದು ಏನು ಉದ್ದೇಶ ಅಂದರೆ, ಜಿ ಟಿ ದೇವೇಗೌಡರು ಮೈಮೂಲ ಅಧ್ಯಕ್ಷನ APMC ಅಧ್ಯಕ್ಷನ ಮಾಡಿದರು. ಅವ್ರಿಗೆ ನಾವು ಕಳಂಕ ತರೋಂಥ ಕೆಲಸವನ್ನು ನಾನು ಅಧ್ಯಕ್ಷರಾಗಿ 2 ವರ್ಷ ಆಡಳಿತ ಮಾಡಿದ್ದೀನಿ, ನಾನು ಮಾಡಿಲ್ಲ. ಇವರು ಒಬ್ಬರು ಮೂಢ ಅಧ್ಯಕ್ಷನಾಗಿ ಇವನೇ ಪವರ್ ಇದೆ, ಎಲ್ಲ ಪವರು ಮೂಢ ಅಧ್ಯಕ್ಷರಿಗೆ. ಅದನ್ನು ಉಪಯೋಗಿಸ್ಕೊಳ್ಳೋಂಥ ಯಾರ್ಯಾರ ಮಾತನ್ನ ಕೇಳ್ಕೊ ದಾರಿ ತಪ್ಪೋದು ಯಾಕೆ ಬೇಕಾಗಿತ್ತು ಈ ಮರಿಗೌಡ್ರಿಗೆ ಅನ್ನೋ ಮಾತನ್ನ ನಾನು ಹೇಳ್ತಾ ಇರೋದು. ಈ ವಿಚಾರನ ನೀವು ಹಂಗೆ ತಿರ್ಸ್ಕೋಬೇಡಿ, ನಾನು ಹಿಂಗೆ ಹೇಳ್ತಾ ಇರೋದು. ಯಾರು? ಸಿದ್ದರಾಮಯ್ಯನವ್ರು ಯಾಕೆ ಎಡವಟ್ ಮಾಡ್ಕೋತಾರೆ? ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಸೈಟ್ ಕೊಟ್ಟಿದ್ದಾರಾ? ಮರಿಗೌಡರು ಸೈಟ್ ಕೊಟ್ಟಿದ್ದಾರಾ? ಈಗ ಕಾರ್ಯಕರ್ತರನ್ನ ಈ ರಾಜ್ಯದಲ್ಲಿ ಸಾವಿರಾರು ಜನನ ಕಮಿಟಿಗಳಿಗೆ ಮಾಡ್ತಾರೆ. ಅದಕ್ಕೆ ಮಾಡಿದಷ್ಟಕ್ಕೆ ಅವ್ರ ಮೇಲೆ ಹೊರ ಹೊರಿಸ್ಬಿಡೋದಲ್ಲ. ನಾವು ಒಬ್ಬ ಜವಾಬ್ದಾರಿ ಕೊಟ್ಟದನ್ನ ನಾವು ಯಾವ ರೀತಿ ನಡವಳಿಕೆ ನಡ್ಕೋಬೇಕು ಅನ್ನೋದನ್ನ ನಾವು ಅದಕ್ಕೆ ಅನುಸರಣವಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಾ ಮಾತಾಡ್ತದ್ದು. ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಇಳಿಸಕ್ಕೆ ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ. ಅದು ಕೋರ್ಟಲ್ಲಿದ್ದರು, ಕೋರ್ಟ್ ಕೊಡ್ತದೆ ಬಿಡಿ. ಕೋರ್ಟ್ ಏನು ಕೊಡ್ತದೆ? ಕೋರ್ಟು ಸಿದ್ದರಾಮಯ್ಯ ಸಾಹೇಬರು ನ್ಯಾಯನೇ ಕೊಡ್ತದೆ. ಕೋರ್ಟು ಸಿದ್ದರಾಮಯ್ಯ ಸಾಹೇಬರು ಏನು ಹೆಸರಲ್ಲಿ ಜಮೀನು ಬರೆದು ಹೆಂಡತಿ ಕೊಟ್ಟು ಏನು ಸೈಟ್ ತಗೊಂಡಿಲ್ವಲ್ಲ, ಅಪ್ಪನ ಮನೆ ಜಮೀನು ಅವ್ರು ಏನು ಬೇಕಾದ್ರೂ ಮಾಡ್ಕೋತಾರೆ. ಅದಕ್ಕೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಸಂಬಂಧನೇ ಇಲ್ಲ. ಯಾವ ಕಪ್ಪು ಚುಕ್ಕಿನೂ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ತರಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ.